ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಸಭೆಯಲ್ಲಿ 9 ಟಿಎಂಸಿ ನೀರು ರಿಲೀಸ್ಗೆ ತಮಿಳುನಾಡು ವಾದ ಮುಂದಿಟ್ಟಿತ್ತು. ಆದರೆ ಕರ್ನಾಟಕದಲ್ಲಿನ ಬರ ಪರಿಸ್ಥಿತಿ ವಿವರಿಸಿದ್ದು ಅಧಿಕಾರಿಗಳು 9 ಟಿಎಂಸಿ ನೀರನ್ನ ಕೊಡೋದಕ್ಕಾಗಲ್ಲ ಅಂತ ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಕಾರಣ ನಮ್ಮಲ್ಲೇ ಮಳೆಯ ಕೊರತೆ ಇದೆ, ಮಳೆ ಇಲ್ಲ, ನೀರಿಲ್ಲ, ಎಲ್ ನೀನೋ ಎಫೆಕ್ಟ್ನಿಂದ ಮಳೆ ಕ್ಷೀಣಿಸಿದೆ. ಈ ರೀತಿ ಇದ್ದಾಗ ನೀರೆಲ್ಲಿಂದ ಕೊಡಬೇಕು ಅಂತ ವರದಿಯನ್ನ ಒಪ್ಪಿಸಿದ್ದಾರೆ ಈ ಸಭೆಯಲ್ಲಿ. ನೋಡಿ, ಮುಂದುವರೆದ ಭಾಗವಾಗಿ ಕಾವೇರಿ ಜಲಾನಯನ ಪ್ರದೇಶದ ಮಳೆ ಕೊರತೆ ದತ್ತಾಂಶ ಮಂಡನೆ ಆಗಿರೋದು. ಐಎಂಡಿ ಅಧಿಕಾರಿಗಳ ಜೊತೆಗೆ ಸಿಡಬ್ಲ್ಯೂಎಂಎ ಅಧ್ಯಕ್ಷರು ಚರ್ಚೆಯನ್ನ ಮಾಡಿ, ಹವಾಮಾನ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಮಳೆ ಕೊರತೆ ಅಧಿಕೃತವಾಗಿ ಖಾತ್ರಿಪಡಿಸಿಕೊಂಡಿದೆ ಸಿಡಬ್ಲ್ಯೂಎಂಎ. ಈ ಸಂದರ್ಭದಲ್ಲಿ ನೀರನ್ನ ಜಾಗರೂಕತೆಯಿಂದ ಬಳಸುವಂತೆ ಪ್ರಾಧಿಕಾರ ಸೂಚನೆಯನ್ನೂ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಡಬ್ಲ್ಯೂಎಂಎ ಮೂಲಗಳು ಖಚಿತ ಮಾಹಿತಿಯನ್ನ ನೀಡಿರೋದು. ಇದೇ ವಿಚಾರವಾಗಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆ. ನೋಡೋಣ. ಎಸ್, ನಮ್ಮ ಜೊತೆ ಈಗ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ, ನಮಸ್ತೆ. ಸರ್, ಬಹುಶಃ ಇವತ್ತು ರಾಜ್ಯಕ್ಕೆ ಒಂದು ಸಮಾಧಾನ ತರುವಂತಹ ತೀರ್ಮಾನ ಅಂದ್ರೆ ನಿಮ್ಮ ಅಧಿಕಾರಿಗಳು ಹೋಗಿ ಏನು ವಾಸ್ತವವನ್ನ ಮಂಡನೆ ಮಾಡಿದ್ದಾರೆ ಸಿಡಬ್ಲ್ಯೂಎಂಎ ಮುಂದೆ, ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮಂಡನೆ ಮಾಡಿದ ಪರಿಣಾಮ, ಬರಗಾಲದ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡಿದ ಪರಿಣಾಮ, ಬಹುಶಃ ಯಾವುದೇ ರೀತಿಯಲ್ಲೂ ಕರ್ನಾಟಕಕ್ಕೆ ಒಂದು ನೀರು ಬಿಡಲೇಬೇಕು ಅನ್ನುವಂತ ಒತ್ತಡ ಆಗಲಿ, ಇಷ್ಟೇ ಬಿಡಬೇಕು ಅನ್ನುವಂತ ಚೌಕಟ್ಟಾಗ್ಲಿ ಯಾವುದು ಬರದೇ ಇರುವಂತದ್ದು. ಆಕ್ಚುಲಿ ಇವತ್ತು ಏನಾಗಿದೆ ಸರ್ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅನ್ನುವಂಥದ್ದು? ಸರ್, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇತ್ತು ಇವತ್ತು. ಹಾ ಸರ್. ನಮ್ಮ ರಾಜ್ಯದ ಎಸಿಎಸ್ ನಮ್ಮ ರೆಪ್ರೆಸೆಂಟೇಟಿವ್. ಹಾ ಸರ್. ಅದೇ ರೀತಿ ತಮಿಳುನಾಡವರು ಬಂದಿರ್ತಾರೆ, ಮತ್ತೆ ಪಾಂಡಿಚೇರಿ ಅವರು ಕೂಡ ಬಂದಿರ್ತಾರೆ. ಹಾ ಸರ್. ನಮ್ಮಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ ಅಂತ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾ ಸರ್. ಮತ್ತೆ ಇನ್ಫ್ಲೋನು ಬಹಳ ಕಡಿಮೆ ಇದೆ ಮಳೆ ಇಲ್ಲದೆ ಇರೋದ್ರಿಂದ. ಹೌದು ಸರ್. ಮತ್ತೆ ಅವರು ಕೂಡ ತಮಿಳುನಾಡವರು ಸಹಜವಾಗಿ ಅವರು ನಮ್ಮ ಟ್ಯಾಂಕ್ಸ್ ಗೆ ನಾವೆಷ್ಟು ನೀರು ತಗೊಳ್ತಾ ಇದೀವಿ, ಮತ್ತೆ ಬೆಂಗಳೂರಿಗೆ ನೀರು ಎಷ್ಟು ತಗೊಳ್ತಾ ಇದೀವಿ ಅದು ಸಹಜವಾಗಿ ಕೇಳಿರ್ತಾರೆ. ಹಾ ಸರ್. ಆಮೇಲೆ ನಮ್ಮ ಎಸಿಎಸ್ ಅವರು ಕೂಡ ಎಲ್ಲ ಅಂಕಿ ಅಂಶ ಸಮೇತ ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಇರ್ತಕ್ಕಂತ ನೀರು, ಅದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು, ಮತ್ತೆ ಅದೇ ರೀತಿ ನಮ್ ಕುಡಿಯೋ ನೀರಿಗೆ ಇನ್ನೆಷ್ಟು ಬೇಕಾಗುತ್ತೆ 2-3 ತಿಂಗಳಲ್ಲಿ. ಹೌದು ಸರ್. ಮತ್ತೆ ಈ ಸಲ ಮಳೆ ಕೂಡ ಕೈ ಕೊಡುತ್ತೆ ಅಂತ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಬರೀ ನಮ್ಮ 1-2-3 ರಾಜ್ಯಗಳಲ್ಲ, ಸುಮಾರು 12 ರಾಜ್ಯಗಳಲ್ಲಿ ಮಳೆ ಕೊರತೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ಮನವರಿಕೆ ಮಾಡ್ಕೊಟ್ಮೇಲೆ ಅವ್ರು ಏನು ಡೈರೆಕ್ಷನ್ಸ್ ಏನು ಕೊಟ್ಟಿಲ್ಲ. ಮತ್ತೆ ಕುಡಿಯೋ ನೀರಿಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ತಕ್ಷಣಕ್ಕೆ ಮತ್ತೆ ಮಳೆ ಬಂದ್ಮೇಲೆ ಮತ್ತೆ ಮೀಟಿಂಗ್ ಅಂತ ಮುಂದಕ್ಕೆ ಹಾಕಿರೋದ್ರಿಂದ ಒಂದು ಸಮಾಧಾನ ತರುವಂತ ವಿಚಾರ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೊಲೀಗ ವೀರೇಂದ್ರ. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ವೀರೇಂದ್ರ, ಮಳೆಯ ಕೊರತೆ ಇದೆ, ಸಂಗ್ರಹ ಕಡಿಮೆ ಆಗಿದೆ, ಈ ಸಂದರ್ಭದಲ್ಲಿ 9 ಟಿಎಂಸಿ ನೀರು ಕೊಡಬೇಕು ನಮಗೆ ಅಂತ ತಮಿಳುನಾಡು ಖ್ಯಾತಿಗೆ ಸಿಡಬ್ಲ್ಯೂ ಮೀಟಿಂಗ್ ಅಲ್ಲಿ ತಕ್ಕ ಉತ್ತರ ಸಿಕ್ಕಿದೆ. ಏನೇನಾಯ್ತು ಮೀಟಿಂಗ್ ಅಲ್ಲಿ? ಶ್ರೀಪಾದ್, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇವತ್ತಾಯ್ತು. ತಮಿಳುನಾಡು ನೀವು ಹೇಳಿದಾಗೆ ಜೂನ್ ತಿಂಗಳ ಅಂದ್ರೆ ಈ ತಿಂಗಳ ಅಲೋಕೇಶನ್ ಏನಿತ್ತು 9 ಟಿಎಂಸಿ, ಅದನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಕರ್ನಾಟಕ. ಕೇವಲ 2 ಟಿಎಂಸಿ ಮಾತ್ರ ನಮಗೆ ನೀರು ಕೊಟ್ಟಿದ್ದಾರೆ ಅನ್ನುವಂಥ ವಾದವನ್ನು ಮುಂದಿಟ್ಟಿದೆ. ಆಗ ಕರ್ನಾಟಕದ ಅಧಿಕಾರಿಗಳು ಬಹಳ ಸಮರ್ಥವಾಗಿ ವಾದವನ್ನು ಮಂಡಿಸಿದ್ದಾರೆ. ಅಂದ್ರೆ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ, ರಾಜ್ಯಕ್ಕೆ ಒಂದು ರೀತಿಯ ನಿರಾಳತೆ. ಇವತ್ತಿನ ಈ ಸಭೆಯ ರಿಸಲ್ಟ್ ಏನು ಅಂದ್ರೆ ರಾಜ್ಯಕ್ಕೊಂದು ಸಮಾಧಾನ, ನಮ್ಮ ಕರ್ನಾಟಕಕ್ಕೊಂದು ನಿರಾಳತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಸ್ಪಷ್ಟವಾಗಿ ಹೇಳ್ತಾರವರು, ರಾಜ್ಯದಲ್ಲಿ ಬರಗಾಲದ ಸ್ಥಿತಿ ಇದೆ, ತೀವ್ರ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಮುಂದೆ ಮತ್ತಷ್ಟು ಭೀಕರ ಬರಗಾಲವನ್ನ ಎದುರಿಸುವಂತ ಸಾಧ್ಯತೆ ಇದೆ. ನಮ್ಮ ಜಲಾಶಯಗಳಲ್ಲಿರುವಂತಹ ನೀರಿನ ಸಂಗ್ರಹ ಇಷ್ಟು ಮಾತ್ರ, ಅಂದ್ರೆ ಕುಡಿಯುವ ನೀರು. ಈಗ ಬೆಂಗಳೂರಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಬೇಕಾದಷ್ಟು ನೀರಿದೆ. ಹೀಗಿರುವಾಗ ಒಳಹರಿವು ಇಲ್ಲ ನಮಗೆ, ನೀರಿನ ಕೊರತೆ, ಮಳೆಯ ಕೊರತೆಯಿಂದಾಗಿ. ಹೀಗಾಗಿ ಹೊರ ಹರಿವು ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಆಗ ಏನ್ ಮಾಡಿದ್ದಾರೆ, ಕಾವೇರಿ ನೀರು
ನಿರ್ವಹಣಾ ಪ್ರಾಧಿಕಾರದ ಚೇರ್ಮನ್ ಯಾರಿರ್ತಾರೆ ಅವರು ಯಾರು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳನ್ನ ಕೇಳ್ತಾರೆ, ಏನಿದೆ ಪರಿಸ್ಥಿತಿ, ವಾಸ್ತವ ಸ್ಥಿತಿ ಏನು ಅಂತ. ಅವರು ಸಂಪೂರ್ಣ ವಿವರವನ್ನು ಕೊಡ್ತಾರೆ. ಈ ರೀತಿ ಇದೆ ಕರ್ನಾಟಕದಲ್ಲಿ, ನಿಜ ಕಾವೇರಿ ಬೇಸಿನಲ್ಲಿ ಮಳೆ ಕೊರತೆ ಆಗಿದೆ, ಹೀಗಾಗಿ ಅಲ್ಲಿ ಜಲಾಶಯಗಳಲ್ಲಿ ನೀರಿನ ಕೊರತೆ ಇದೆ, ಒಳಹರಿವಿಲ್ಲ ಅನ್ನೋದನ್ನ ಅವರು ಹೇಳಿದ ನಂತರ ಚೇರ್ಮನ್ ಒಂದು ತೀರ್ಮಾನವನ್ನು ಮಾಡ್ತಾರೆ. ಸರಿ, ಹಾಗಾದ್ರೆ ಈಗ ಜಲಾಶಯಗಳಲ್ಲಿ ಏನ್ ನೀರಿದೆ ಅದನ್ನ ಬಹಳ ಜುಡಿಷಿಯಸ್ ಆಗಿ, ಅಂದ್ರೆ ಬಹಳ ಜಾಗರೂಕವಾಗಿ ಬಳಕೆ ಮಾಡಿ ನೋಡೋಣ, ಮುಂದೆ ಮಳೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಅದನ್ನ ನೋಡಿದ ನಂತರ ನಾವು ಮುಂದಿನ ತೀರ್ಮಾನವನ್ನ ಮುಂದಿನ ಸಭೆಯಲ್ಲಿ ಮಾಡೋಣ ಅನ್ನುವಂತ ಒಂದು ನಿರ್ಧಾರವನ್ನು ಮಾಡ್ತಾರೆ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೊಂದು ನಿರಾಳತೆ ಅಂತ ಇದನ್ನ ವ್ಯಾಖ್ಯಾನಿಸಬಹುದು. ಶ್ರೀಪಾದ್. ವೀರೇಂದ್ರ, ನಾವು ಗಮನಿಸ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಈಗ ತಮಿಳುನಾಡಿನಲ್ಲಿಯೂ ಕೂಡ ತಮಿಳುನಾಡು ಅಸೆಂಬ್ಲಿಯಲ್ಲಿ ಇದೇ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಹನವಾದ ಚರ್ಚೆಗಳಾಗ್ತಾ ಇದೆ. ಆಯಾ ಪಕ್ಷಗಳು ತಮ್ಮ ತಮ್ಮ ನಿಲುವನ್ನ ವ್ಯಕ್ತಪಡಿಸ್ತಾ ಇವೆ. ಎಸ್ಪೆಷಲಿ ಸಿಎಂ ವಿಜಯ್ ಈಗಾಗಲೇ ಮೇಕೆದಾಟು ಯೋಜನೆ ವಿಚಾರವಾಗಿ ತಮ್ಮ ಎಲ್ಲಾ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಈ ಮಧ್ಯೆ ಈಗ ಸದ್ಯಕ್ಕೆ ಕರ್ನಾಟಕ ನಿರಾಳತೆಯ ಈ ಒಂದು ನಿರ್ಧಾರ ಏನು ಪ್ರಕಟ ಆಗಿದೆ, ತಮಿಳುನಾಡಿಗೆ ಒಂದು ರೀತಿ ಇದು ಹಿನ್ನಡೆ, ಇದು ಎಲ್ಲದಕ್ಕೂ ವ್ಯಾಪಿಸಬಹುದಾ, ಆ ನಿರೀಕ್ಷೆನ ನಾವು ಮಾಡಬಹುದಾ? ಇದ್ರ ಜೊತೆಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಮಳೆಯ ಕೊರತೆಯಾಗಿ ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಮತ್ತೆ ಇದೇ ರೀತಿ ಖ್ಯಾತೆ ತೆಗೆದ್ರೆ ಯಾವ ರೀತಿಯ ಪರಿಸ್ಥಿತಿ ಎದುರಾಗಬಹುದು ಅಂತ. ಎಸ್, ಅದನ್ನು ಕೂಡ ಅಲ್ಲಿ ಅಂದ್ರೆ ಮೇಕೆದಾಟು ವಿಚಾರವಾಗಿ ನೀವು ಪ್ರಸ್ತಾವ ಮಾಡಿದಕ್ಕೆ ಮೊದಲು ಅದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ. ಮೇಕೆದಾಟು ವಿಚಾರ ಇವತ್ತು ಪ್ರಸ್ತಾಪ ಆಗಿಲ್ಲ, ಯಾಕಂದ್ರೆ ಅಜೆಂಡಾದಲ್ಲ ಇಲ್ಲದೆ ಇದ್ದಾಗ ತಮಿಳುನಾಡು ಒಂದ್ ವೇಳೆ ಪ್ರಸ್ತಾವ ಮಾಡಬೇಕಂದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಹಿಂದೆ ಎಲ್ಲ ಅಂತ ಪ್ರಯತ್ನ ಮಾಡಿ ಅದು ವಿಫಲ ಆಗಿದೆ. ಹೀಗಾಗಿ ಅವ್ರೇನು ಪ್ರಯತ್ನ ಮಾಡಿಲ್ಲ. ಇನ್ನು ಕರ್ನಾಟಕ ಅಂತೂ ಮೇಕೆದಾಟು ವಿಚಾರವನ್ನ ಅಲ್ಲಿ ಹೋಗಿ ಮಾತಾಡುವಂಥದ್ದು ಏನು ಇರಲಿಲ್ಲ. ಹೀಗಾಗಿ ಮೇಕೆದಾಟು ವಿಚಾರ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗಿಲ್ಲ. ಕ್ಲಿಯರ್ ಆಯ್ತಲ್ವಾ? ಇನ್ನು ನೀವು ಕೇಳ್ತಿರೋದು ಮುಂದೆ ಇದೇ ರೀತಿಯ ಬರಗಾಲದ ಪರಿಸ್ಥಿತಿ ಮುಂದುವರೆದ್ರೆ ಆಗ ಏನು ಪರಿಸ್ಥಿತಿ, ಹೇಗೆ ತಮಿಳುನಾಡು ಖ್ಯಾತೆ ತೆಗೆದ್ರೆ ಹೇಗೆ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಇವತ್ತು ಚೇರ್ಮನ್ ಏನಂದ್ರು, ಮಳೆಯ ಸ್ಥಿತಿಯನ್ನ ನೋಡ್ಕೊಳ್ಳೋಣ, ಮುಂದೆ ಮಳೆ ಬರುತ್ತಾ ಇಲ್ವಾ ನೋಡ್ಬಿಟ್ಟು ನಾವು ಸಭೆಯಲ್ಲಿ ತೀರ್ಮಾನ ಮಾಡೋಣ. ಅದನ್ನೇ ಅವ್ರು ಹೇಳಿದ್ರು. ಕಟ್ಟಕಡೆಯ ಚೇರ್ಮನ್ನ ಕಟ್ಟಕಡೆಯ ನಿರ್ಧಾರ, ಮಾತು, ನಿರ್ಣಯ ಏನಿತ್ತು ಅಂದ್ರೆ ಪ್ರಕೃತಿ ಯಾವ ರೀತಿ ಮುಂದೆ ನಮಗೆ ಸಹಕಾರ ನೀಡುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಅದಾದ ನಂತರ ಅದನ್ನು ಆಧರಿಸಿ ತೀರ್ಮಾನ ಮಾಡೋಣ. ಈಗಲೇ ಮುಂದಿನ ವಿಚಾರಕ್ಕೆ ಹೋಗೋದು ಬೇಡ. ಈಗ ನಿಮ್ಮ ಜಲಾಶಯದಲ್ಲಿರುವಂತಹ ನೀರನ್ನ ಬಹಳ ಜಾಗರೂಕವಾಗಿ ಬಳಕೆ ಮಾಡಿ ಅನ್ನೋದನ್ನಷ್ಟೇ ಹೇಳಿದ್ದಾರೆ. ಹೀಗಾಗಿ ಅದು ಮಳೆ ಬರೋದ್ರ ಆಧಾರಿತವಾಗಿ ಮುಂದೆ ತೀರ್ಮಾನಗಳಾಗುತ್ತೆ ಅನ್ನುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ.